ಅಂತ್ಯಕ್ರಿಯೆಗೆ ಸಂಬಂಧಪಟ್ಟಂತೆ ಇಂದು ಸಂಜೆ ಚಳ್ಳಕೆರೆಯಲ್ಲಿ ಸಾರ್ವಜನಿಕ ಅಂತಿಮ ದರ್ಶನವನ್ನು ಮಾಡೋದಕ್ಕೆ ಎಲ್ಲ ರೀತಿಯ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಇನ್ನು ಕ್ರೀಡಾಂಗಣದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಸಚಿವ ಚಲುವರಾಯಸ್ವಾಮಿ ಮತ್ತು ಸಂತೋಷ್ ಲಾಡ್ ಜೊತೆಗೆ ಸುರ್ಜೇವಾಲಾ ಸೇರಿ ಹಲವರಿಂದ ಅಂತಿಮ ದರ್ಶನವನ್ನು ಮಾಡೋದಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಸಂಜೆ ಜೈನ ಸಮುದಾಯದ ಭವನದಲ್ಲಿ ಅಂತ್ಯಕ್ರಿಯೆಯನ್ನು ನೆರವೇರಿಸಲಿದ್ದಾರೆ. ಜೊತೆಗೆ ಸುಧಾಕರ್ ಅವರನ್ನ ಕಳೆದುಕೊಂಡಂತಹ ಕುಟುಂಬಸ್ಥರು ಈಗ ಕಣ್ಣೀರನ್ನ ಇಡ್ತಾ ಇದ್ದಾರೆ. ಅವರ ಆಕ್ರಂದನ ಮುಗಿಮುಡ್ತಾ ಇದೆ. ಪತ್ನಿ, ಪುತ್ರ, ಕುಟುಂಬಸ್ಥರಿಗೆ ನಾಯಕರು ಈಗ ಸಾಂತ್ವನವನ್ನ ಹೇಳ್ತಿದ್ದಾರೆ. ಇಂದು ಸಂಜೆ ಸಚಿವ ಡಿ ಸುಧಾಕರ್ ಅವರ ಅಂತ್ಯಕ್ರಿಯೆ ಆಗಲಿದೆ. ಈಗ ಏನು ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ಪಾರ್ಥಿವ ಶರೀರವನ್ನು ಕಣ್ತುಂಬಿಕೊಳ್ಳಲು ಅಲ್ಲಿ ಏನು ಎಲ್ಲ ರೀತಿಯ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿತ್ತು. ಅಲ್ಲಿ ಎಲ್ಲ ಅಭಿಮಾನ ಬಳಗದವರು, ಬೆಂಬಲಿಗರು ಮತ್ತು ಇನ್ನು ಗಣ್ಯಾಧಿಗಣ್ಯ ವ್ಯಕ್ತಿಗಳು ಎಲ್ಲರೂ ಕೂಡ ಬಂದು ಆ ಒಂದು ಪಾರ್ಥಿವ ಶರೀರವನ್ನು ನಮನವನ್ನು ಮಾಡಿಕೊಂಡು ಅಂತಿಮ ದರ್ಶನವನ್ನು ಮಾಡಿದ್ದಾರೆ. ಜೊತೆಗೆ ಸುಧಾಕರ್ ಅವರ ಅಂತ್ಯಕ್ರಿಯೆಗೆ ಇನ್ನೇನು 4 ಗಂಟೆಗೆ ಅಂತ್ಯಕ್ರಿಯೆ ಮಾಡೋದಕ್ಕೆ ಎಲ್ಲ ರೀತಿ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಜೊತೆಗೆ ಸ್ಥಳವನ್ನು ಕೂಡ ಈಗ ಚೇಂಜ್ ಮಾಡಿದ್ದಾರೆ. ಏನು ಚಳ್ಳಕೆರೆಯಲ್ಲಿ ಸಾರ್ವಜನಿಕ ಅಂತಿಮ ದರ್ಶನವನ್ನು ಆದ ನಂತರ ಕ್ರೀಡಾಂಗಣದಲ್ಲಿ ಅಂತಿಮ ದರ್ಶನಕ್ಕೆ ಈಗ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ಜೊತೆಗೆ ಸಚಿವ ಚಲುವರಾಯಸ್ವಾಮಿ, ಸಂತೋಷ್ ಲಾಡ್ ಸೇರಿದಂತೆ ಹಲವರು ಈಗ ಅಂತಿಮ ದರ್ಶನವನ್ನು ಮಾಡ್ತಾ ಇದ್ದಾರೆ. ಈ ಜಿಲ್ಲೆಗೆ, ನಾಡಿಗೆ, ಕನ್ನಡಿಗರಿಗೆ ಭಾಳ ಸರಳವಾದಂಥ ರಾಜಕೀಯ ಜೀವನ, ವೈಯಕ್ತಿಕ ಜೀವನ ನಡೆಸಿರ್ತಕ್ಕಂಥದ್ರಲ್ಲಿ ಇವರು ಒಬ್ಬರು. ನಮಗೆ ಕಳೆದ 25 ವರ್ಷದ ಪರಿಚಯ. ಈ 3 ವರ್ಷ ಜೊತೆಯಲ್ಲಿ ಕ್ಯಾಬಿನೆಟ್ ಕೊಲೀಗ್ಸ್ ಆಗಿ ಕೆಲಸ ಮಾಡೋ ಸಂದರ್ಭದಲ್ಲಿ ಭಾಳ ಸರಳವಾಗಿ ಎಲ್ಲರನ್ನೂ ನಗ್ನಗ್ತಾ ಜಿಲ್ಲೆಯಲ್ಲಿ ಎಲ್ಲ ಶಾಸಕರ ಜೊತೆಗೂಡಿ ಅವ್ರು ಕೊಟ್ಟ ಜವಾಬ್ದಾರಿನ ಪ್ರಾಮಾಣಿಕವಾಗಿ ಮಾಡ್ಕೊಂಡು ಹೋಗ್ತಂಥ ಒಬ್ಬ ರಾಜಕೀಯ ನಾಯಕನ ಕಳ್ಕೊಂಡಿದ್ದೀವಿ. ಬಹುಶಃ ಯಾರಿಗೂ ಈ ಹಣೆ ಬರ ಅನ್ನೋದು ಬಿಟ್ಟದ್ದಲ್ಲ. ಬಟ್ ಈ ಸಂದರ್ಭದಲ್ಲಿ ಅವರ ಆತ್ಮಕ್ಕೆ ನಾವು ಶಾಂತಿ ಕೊಡ್ತಕ್ಕಂಥದ್ದಷ್ಟೇ ಬಾಕಿ. ಜೊತೆಗೆ ಅವ್ರ ಕುಟುಂಬ, ಒಬ್ಬ ಮಗಳು, ಮಗ, ಶ್ರೀಮತಿ ಏನಿದ್ದಾರೆ ಅವ್ರಿಗೆ